ಸ್ನೇಹಿತರೆ, ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಲೋಕಸಭಾ ಚುನಾವಣೆಗೆ ಕ್ಯಾಂಡಿಡೇಟ್ಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 2024ರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಬಗ್ಗೆ PM ಮೋದಿ ಮತ್ತು ಟೀಮ್ ಮಿಡ್ ನೈಟ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ರು. ಈಗ ಅಳೆದು ತೂಗಿ ಬಿಜೆಪಿಯ ಟಾಪ್ ಮುಖಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ರಿಲೀಸ್ ಮಾಡಲಾಗಿದೆ. ಎಲ್ಲರೂ ಟಾಪೇ ಅಲ್ಲ, ಕೆಲವು ಟಾಪ್ ಮುಖಗಳಿವೆ, ಕೆಲವೊಂದು ಅಚ್ಚರಿಯ ಬೆಳವಣಿಗೆ ಕೂಡ ಇದೆ. ಮುಸ್ಲಿಮರಿಗೆ ಹಾಗೂ ಕ್ರಿಶ್ಚಿಯನ್ರಿಗೂ ಕೂಡ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ. ಈ ಸಲ NDA 400 ಸೀಟ್ ಗೆಲ್ಲುತ್ತೆ ನೋಡಿ, ಫಸ್ಟ್ ಪಟ್ಟಿ ತಗೊಂಬಂದಿದ್ದೀವಿ ಅಂತ ಬಿಜೆಪಿ ಹೇಳಿದೆ. ಮೊದಲ ಹಂತದಲ್ಲಿ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಲಾಗಿದೆ. ಈ ಪೈಕಿ 2 ಕಡೆ ಮಾಜಿ ಮುಖ್ಯಮಂತ್ರಿಗಳನ್ನ ಬಿಜೆಪಿ ಅಖಾಡಕ್ಕಿಳಿಸಿದೆ. 28 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಮೊದಲ ಪಟ್ಟಿಯಲ್ಲಿ 34 ಕೇಂದ್ರ ಸಚಿವರಿದ್ದಾರೆ. 47 ಯುವಕರಿಗೆ ಟಿಕೆಟ್ ಕೊಡಲಾಗಿದೆ. ಅಂದರೆ 50 ವರ್ಷದ ಒಳಗಿನ ಯುವಕರಿಗೆ ಮಣೆ ಹಾಕಲಾಗಿದೆ. 27 ಅಭ್ಯರ್ಥಿಗಳು SC ಕೆಟಗರಿಗೆ ಸೇರಿದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಬಿಜೆಪಿ ಹೇಳಿದೆ. STಗೆ ಸೇರಿದವರಿಗೆ 18 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀವಿ. OBCಗೆ ಸೇರಿದವರಿಗೆ 57 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಬಿಜೆಪಿ ಡಿಕ್ಲೇರ್ ಮಾಡಿದೆ. ರಾಜ್ಯವಾರ ನೋಡಿದ್ರೆ ಉತ್ತರ ಪ್ರದೇಶದ 51 ಸೀಟುಗಳಿಗೆ ಅಭ್ಯರ್ಥಿಗಳು ಫೈನಲೈಸ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದ 20 ಕ್ಷೇತ್ರ, ಮಧ್ಯಪ್ರದೇಶದ 24, ಗುಜರಾತ್ನ 15, ರಾಜಸ್ಥಾನದ 15, ಕೇರಳದ 12, ಕೇರಳ ಇಂಟ್ರೆಸ್ಟಿಂಗ್, ತೆಲಂಗಾಣದ 9, ಅಸ್ಸಾಂನ 11, ಜಾರ್ಖಂಡ್ನ 11, ಛತ್ತೀಸ್ಗಢದ 11, ದಿಲ್ಲಿಯ 5, ಜಮ್ಮು ಕಾಶ್ಮೀರದ 2, ಉತ್ತರಾಖಂಡ್ನ 3, ಅರುಣಾಚಲ ಪ್ರದೇಶದ 2, ಗೋವಾದ 1, ತ್ರಿಪುರಾದ 1, ಅಂಡಮಾನ್ನ 1, ದಿವ್ ಅಂಡ್ ದಮನ್ನ 1 ಕ್ಷೇತ್ರಕ್ಕೆ ಈಗ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ. ಮೊದಲ ಪಟ್ಟಿಯಲ್ಲಿ ತಮಿಳುನಾಡಲ್ಲಿ ಮೋದಿ ಸ್ಪರ್ಧೆ ಮಾಡೋ ಬಗ್ಗೆನೂ ಹೇಳಿಲ್ಲ. ಟಾಪ್ ಮುಖಗಳನ್ನು ನೋಡಿದ್ರೆ ವಾರಣಾಸಿಯಿಂದ PM ಮೋದಿ ಈ ಬಾರಿಯೂ ಕೂಡ 3ನೇ ಬಾರಿಗೆ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಬಿಜೆಪಿ ಪಾಲಿಗೆ ಉತ್ತರ ಪ್ರದೇಶ ಇಂಪಾರ್ಟೆಂಟ್ ರಾಜ್ಯ. 80 ಲೋಕಸಭಾ ಸೀಟ್ ಇದೆ. ಅಂದುಕೊಂಡಂತೆ ಅಲ್ಲಿ PM ಮೋದಿ ಸ್ಪರ್ಧೆ ಮಾಡ್ತಿದ್ದಾರೆ. ಈ ಮೂಲಕ ಉತ್ತರ ಪ್ರದೇಶದ ಬ್ಯಾಟಲ್ ಗ್ರೌಂಡ್ನಲ್ಲಿ ಮೋದಿ ಮತ್ತೊಮ್ಮೆ ಸೇನಾಪತಿಯಾಗಿದ್ದಾರೆ. ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸ್ಪರ್ಧೆ ಮಾಡ್ತಾರಾ, ತಮಿಳುನಾಡಲ್ಲಿ ಬರ್ತಾರಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ತಮಿಳುನಾಡಿದ್ದು ಬಿಜೆಪಿ ಏನು ಡೀಟೇಲ್ ಕೊಟ್ಟಿಲ್ಲ. ಏನು ಗಾಂಧಿನಗರ, ಅಮಿತ್ ಶಾ ಅಲ್ಲಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಮತ್ತೊಮ್ಮೆ ಒಂದು ಕಾಲದಲ್ಲಿ ಅಡ್ವಾಣಿ ಸ್ಪರ್ಧೆ ಮಾಡ್ತಿದ್ದ ಕ್ಷೇತ್ರ, ಆಮೇಲೆ ಅಮಿತ್ ಶಾ ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಮತ್ತೊಮ್ಮೆ ಗಾಂಧಿನಗರ್ನಿಂದ ಅಮಿತ್ ಶಾ ಕಣಕ್ಕಿಳಿತಾ ಇದ್ದಾರೆ. ಅಮೇಠಿಯಿಂದ ಸ್ಮೃತಿ ಇರಾನಿ, ರಾಹುಲ್ ಗಾಂಧಿ ಮತ್ತು ಇವ್ರ ನಡುವೆ ಮತ್ತೊಂದು ಭಾರಿ ಯುದ್ಧ, ಜಗಳ, ಫೈಟ್ ಅಲ್ಲಿ ಫಿಕ್ಸ್ ಆಗಿದೆ. ಈಗ ಕಳಸಲ ಸ್ಮೃತಿ ಇರಾನಿ 4,68,514 ಮತಗಳನ್ನು ಪಡೆದು ಗೆದ್ದಿದ್ರು. ರಾಹುಲ್ ಗಾಂಧಿಯನ್ನು ಡಿಫೀಟ್ ಮಾಡಿದ್ರು. 49.71% ವೋಟ್ ಶೇರ್ ಪಡೆದಿದ್ರು. ರಾಹುಲ್ ಗಾಂಧಿ 43% ವೋಟ್ ಶೇರ್ ಪಡೆದಿದ್ರು. 43.84%, 4,13,394 ಮತಗಳನ್ನು. ರಾಹುಲ್ ಗಾಂಧಿಗೆ ಈ ಸಲ ಫಜೀತಿ ಇದೆ. ಅಮೇಠಿಯಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಿಲ್ಲ ಅಂದರೆ ಓಡ್ ಹೋದ್ರು ಅಂತ ಆಗುತ್ತೆ. ಸ್ಪರ್ಧೆ ಮಾಡಿ ಮತ್ತೊಂದು ಬಾರಿನೂ ಸೋತ್ರೆ ಅಯ್ಯಯ್ಯೋ ಸ್ಮೃತಿ ಇರಾನಿ ಮುಂದೆ ಮತ್ತೊಂದ್ಸಲಿ ಸೋತ್ರು ಅಂತ ಆಗುತ್ತೆ. ಆ ಕಡೆ ವಯನಾಡಿಂದ ಸ್ಪರ್ಧೆ ಮಾಡೋಣ ಅಂದರೆ ಕಮ್ಯುನಿಸ್ಟ್ರು ಅಲ್ಲಿ ಈ ಸಲ ನಾವು ಬಿಟ್ಕೊಡಲ್ಲ ಅಂತ ಅವ್ರ ಕ್ಯಾಂಡಿಡೇಟನ್ನು ಡಿಕ್ಲೇರ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಫಜೀತಿಯಲ್ಲಿ ರಾಹುಲ್ ಗಾಂಧಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಏನೋ ಲಕ್ನೋ, ರಾಜನಾಥ್ ಸಿಂಗ್ ಅವರು ಸ್ಪರ್ಧೆ ಮಾಡ್ತಾರೆ. ಅಂಬೇಡ್ಕರ್ ನಗರದಿಂದ ರಿತೇಶ್ ಪಾಂಡೆ ಇವರು ಕಳೆದ ತಿಂಗಳು BSPಯಿಂದ ಜಂಪ್ ಆಗಿದ್ರು. ಏನೋ ಕೇರಳದಲ್ಲಿ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಬಿಜೆಪಿ ಘಟಾನುಘಟಿಗಳನ್ನು ಕಣಕ್ಕಿಳಿಸಿದೆ. ಮಲಪುರಂನಲ್ಲಿ ಡಾಕ್ಟರ್ ಅಬ್ದುಲ್ ಸಲಾಂಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಮಲಪುರಂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ತೆಕ್ಕೆಯಲ್ಲಿರೋ ಕ್ಷೇತ್ರ. ಕಳೆದ ಸಲ ಬಿಜೆಪಿ ಇದೇ ಮಲಪುರಂ ಕ್ಷೇತ್ರದಲ್ಲಿ ಉನ್ನಿಕೃಷ್ಣನ್ ಅನ್ನೋರನ್ನ ಕಣಕ್ಕಿಳಿಸಿತ್ತು. 82,000 ಓಟ್ ತಗೊಂಡಿದ್ರು. ಈಗ ಅಲ್ಲಿಗೆ 68 ವರ್ಷ ವಯಸ್ಸಿನ ಕ್ಯಾಲಿಕಟ್ ಯೂನಿವರ್ಸಿಟಿಯ ಮಾಜಿ ವೈಸ್ ಚಾನ್ಸಲರ್ ಆಗಿದ್ದ ಹೈಲಿ ಎಜುಕೇಟೆಡ್ ಅಬ್ದುಲ್ ಸಲಾಂಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವರು ಮೈನಾರಿಟಿ ಮೋರ್ಚಾದ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಕೂಡ ಹೌದು ಬಿಜೆಪಿಯಲ್ಲಿ. ಈಗ ಬಿಜೆಪಿ ಇವ್ರನ್ನ ಮಲಪುರಂನಿಂದ ಕಣಕ್ಕಿಳಿಸಿದೆ. ಮುಸ್ಲಿಮರು ಹೆಚ್ಚಿರೋ ಕ್ಷೇತ್ರ, ಮುಸ್ಲಿಂ ಅಭ್ಯರ್ಥಿಗೆ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಬಾಲ್ನ ಮುಸ್ಲಿಮರ ಅಂಗಳಕ್ಕೆ ಬಿಜೆಪಿ ಚೆಂಡನ್ನು ರವಾನಿಸಿದೆ. ಅತ್ತಿಂಗಲ್ ಕ್ಷೇತ್ರದಿಂದ ಕೇಂದ್ರ ಸಚಿವ ವಿ ಮುರಳೀಧರ, ತಿರುವನಂತಪುರಂನಿಂದ ಆದರೆ ಶಶಿ ತರೂರ್ ಅವರ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರನ್ನ ಗುದ್ದಾಡೋಕೆ ಇಳಿಸಿದೆ. ಇವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗ್ತಾ ಇದ್ರು. ಹೋಗಿ ಲೋಕಸಭೆ ಫೈಟ್ ಮಾಡಿ ಅಂತ ಕಳಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಟ್ಟಣಂತಿಟ್ಟದಲ್ಲಿ ಅನಿಲ್ ಆಂಟನಿಗೆ ಟಿಕೆಟ್ ಕೊಡಲಾಗಿದೆ. ಇವ್ರ ತಂದೆ AK ಆಂಟನಿ 3 ಸಲ CM ಆಗಿದ್ರು ಕಾಂಗ್ರೆಸ್ನಿಂದ. UPA ಸರ್ಕಾರದ ಅವಧಿಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಆಮೇಲೆ ಇವರು ಬಿಜೆಪಿಗೆ ಬಂದರು. ಇವ್ರ ಮಗ ಅನಿಲ್ ಆಂಟನಿ ಬಿಜೆಪಿ ಟಿಕೆಟಿಂದ ಈಗ ಅನಿಲ್ ಆಂಟನಿ ಕಣಕ್ಕಿಳಿಸಿದ್ದಾರೆ. ಸೊ ಕೇರಳದಿಂದ ಒಬ್ಬರು ಕ್ರಿಶ್ಚಿಯನ್, ಒಬ್ಬರು ಮುಸ್ಲಿಮ್ಸ್ಗೂ ಕೂಡ ಟಿಕೆಟ್ ಕೊಟ್ಟಂಗಾಯಿತು.
ಏನು ಗುಜರಾತ್ನ ಪೋರ್ಬಂದರ್ನಿಂದ ಕೇಂದ್ರ ಸಚಿವ ಮನ್ಸುಖ್ ಮಾಂಡವ್ಯ, ತೆಲಂಗಾಣದ ಮಲ್ಕಾಜ್ಗಿರಿ ಅಂದರೆ ರಾಹುಲ್ ಸ್ಪರ್ಧೆ ಮಾಡಬಹುದು ಅಂತ ಹೇಳೋ ಜಾಗದಲ್ಲಿ ಇಟಿಲಾ ರಾಜೇಂದ್ರ, ಇವರು ಮುಂಚೆ BRS ಪಾರ್ಟಿಯಲ್ಲಿದ್ದರು. KCR ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಮನುಷ್ಯ. ಪಕ್ಷ ಬಿಟ್ಟು ಬಂದ ಮೇಲೆ ಬಿಜೆಪಿ ಸೇರಿಕೊಂಡಿದ್ರು 2021ರಲ್ಲಿ. ಬಿಜೆಪಿಗೆ ಬಲ ತುಂಬುವಲ್ಲಿ ತೆಲಂಗಾಣದಲ್ಲಿ ಇವ್ರ ಪಾತ್ರ ಕೂಡ ತುಂಬ ಇದೆ. ಈಗ ಇವರಿಗೆ ಟಿಕೆಟ್ ಕೊಡಲಾಗಿದೆ. ಅತ್ತ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮೊನ್ನೆ ಆ ಚುನಾವಣೆ ಗೆದ್ದ ಮೇಲೂ ಕೂಡ ಅವ್ರನ್ನ CM ಮಾಡಿರಲಿಲ್ಲ. ಅಲ್ಲಿ ಮೋಹನ್ ಯಾದವ್ ಅವರನ್ನ CM ಮಾಡಲಾಗಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಕತೆ ಏನು ಅನ್ನೋ ಪ್ರಶ್ನೆ ಇತ್ತು. ಏನೂ ಇಲ್ಲ, ಅವ್ರಿಗೆ ಇನ್ನೂ ತುಂಬಾ ವಯಸ್ಸಿದೆ, ಅವರು ಕೇಂದ್ರಕ್ಕೆ ಬರ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ವಿದಿಶಾ ಕ್ಷೇತ್ರದಿಂದ ಅವರೀಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ಬಂದರೆ ಆಗ ಶಿವರಾಜ್ ಸಿಂಗ್ ಚೌಹಾಣ್ ಇಂಪಾರ್ಟೆಂಟ್ ಸಚಿವ, ಬಹುತೇಕ ಕೃಷಿ ಸಚಿವ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ರಾಜಸ್ಥಾನದ ಜೋಧ್ಪುರ್ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದ ಗುನಾದಿಂದ ಕಣಕ್ಕಿಳಿತಾ ಇದ್ದಾರೆ. ಕಿರಣ್ ರಿಜಿಜು ಅರುಣಾಚಲ ಪ್ರದೇಶದಿಂದ, ದಿವಂಗತ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ರ ಪುತ್ರಿ ಬಾನ್ಸಿ ಸ್ವರಾಜ್ಗೆ ಈಗ ಟಿಕೆಟ್ ಅನ್ನು ಕೊಡಲಾಗಿದೆ ದಿಲ್ಲಿಯಿಂದ. ಮಥುರಾದಿಂದ ಹೇಮಾ ಮಾಲಿನಿ, ಆಗ್ರಾದಿಂದ ಸತ್ಯಪಾಲ್ ಸಿಂಗ್ ಬಘೇಲಾ, ಮನೋಜ್ ತಿವಾರಿ ಅವ್ರಿಗೂ ಕೂಡ ದಿಲ್ಲಿಯಿಂದ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಈಗ. ಮತ್ತೊಂದು ಕಡೆ ಅಸ್ಸಾಂನ ಮಾಜಿ CM ಸರ್ಬಾನಂದ ಸೋನೋವಾಲ್ ದಿಬ್ರುಗಢದಿಂದ, NT ರಮೇಶ್ ಕೊಯ್ಕೋಡ್ನಿಂದ, ಜಬಲ್ಪುರದಲ್ಲಿ ಅಶಿಕ್ ದುಬೆ, ಅರ್ಜುನ್ ರಾಮ್ ಮೇಘವಾಲ್ ಮಧ್ಯಪ್ರದೇಶದಿಂದ, ಅಲ್ವರ್ನಿಂದ ಭೂಪೇಂದ್ರ ಯಾದವ್, ಕರೀಂ ನಗರದಿಂದ ಬಂಡಿ ಸಂಜಯ್ ಕುಮಾರ್ ಕಣಕ್ಕಿಳಿತಾ ಇದ್ದಾರೆ. ಯಾರಿಗೆಲ್ಲ ಟಿಕೆಟ್ ಇಲ್ಲ ಅಂತ ನೋಡಿದ್ರೆ, ಆಲ್ರೆಡಿ ಜಯಂತ್ ಸಿನ್ಹಾ ಪತ್ರ ಬರೆದಿದ್ರು ಸ್ಪರ್ಧೆ ಮಾಡಲ್ಲ ಅಂತ, ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವ, ಅವ್ರಿಗೂ ಕೂಡ ಟಿಕೆಟ್ ಇಲ್ಲ. ಇವರು ಹಜಾರಿಬಾಗ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಇನ್ನು ಮೀನಾಕ್ಷಿ ಲೇಖಿ ಕೇಂದ್ರದಲ್ಲಿ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವೆಯಾಗಿದ್ರು, ಅವ್ರಿಗೂ ಟಿಕೆಟ್ ಇಲ್ಲ. ಅಲ್ಲಿ ಸುಷ್ಮಾ ಸ್ವರಾಜ್ ಅವರ ಮಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಭೋಪಾಲ್ನಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಟಿಕೆಟ್ ಈ ಸಲ ಕೊಟ್ಟಿಲ್ಲ. ಗಾಂಧಿ ವಿರುದ್ಧ ಗೋಡ್ಸೆ ಪರವಾಗಿ ಮಾತನಾಡಿದ್ರು ಇವರು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಗೌತಮ್ ಗಂಭೀರ್ಗೂ ಕೂಡ ಟಿಕೆಟ್ ಇಲ್ಲ. ಅವರು ಕೂಡ ನಾನು ನಿಲ್ಲಲ್ಲ ಅಂತ ಹೇಳಿದ್ರು, ಬಹುಶಃ ಟಿಕೆಟ್ ಕೊಡಲ್ಲ ಅಂತ ಕಮ್ಯುನಿಕೇಟ್ ಆಗಿತ್ತು ಅಂತ ಕಾಣುತ್ತೆ. ಸೊ ಅವ್ರ ಹೆಸರು ಕೂಡ ಇಲ್ಲ. ಇನ್ನು ಮೊದಲ ಪಟ್ಟಿಯಲ್ಲಿ ಜೈಶಂಕರ್ ಮತ್ತು ನಿರ್ಮಲಾ ಅವರ ಹೆಸರನ್ನು ಘೋಷಿಸಲಾಗಿಲ್ಲ. ಅವರು ಈ ಸಲ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಜೋರಾಗಿ ಹೇಳಲಾಗ್ತಿತ್ತು, ಬಟ್ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಿಜೆಪಿ ಮೊದಲ ಪಟ್ಟಿಯ ಅಪ್ಡೇಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು, ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು, ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.